ಸಮರ್ಥ ಚಳಿ ಆಗ್ತಿದ್ಯಾ? ಕತ್ಲು ಕಣ, ಮನೆಯಲ್ಲಿ ಲೈಟ್ ಇಲ್ಲ. ಹೇ ಗೈಸ್, ವೆಲ್ಕಮ್ ಟು ಅವರ್ ವೆರಿ ನ್ಯೂ ವ್ಲಾಗ್. ಸೊ ಫುಲ್ಲು ಸ್ನೋಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗಂತೂ. ಸಂಜೆ 4:15 ಈಗ ಆಲ್ರೆಡಿ ಎಷ್ಟು ಸ್ನೋ ಆಗ್ತಾಯಿದೆ ಅಂದರೆ ಫುಲ್ಲು ಎಲ್ಲ ಕಡೆ ವೈಟ್ ಆಗಿಬಿಟ್ಟಿದೆ. ಹೊರಗಡೆ ಬರೋದೇ ತುಂಬ ಕಷ್ಟ ಆಗೋಗುತ್ತೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಒಂದು ರೌಂಡ್ ಶಾಪಿಂಗ್ ಮಾಡ್ಕೊಂಬರೋಣ, ಏನೇನು ಬೇಕೋ ಈ ವೀಕಿಗೆ ಅಂತಿತ್ತು. ಬಟ್ ಇಷ್ಟು ಸ್ನೋಫಾಲ್ ನೋಡೋದ್ರಿಂದ ಮತ್ತೆ ನಮ್ಮ ಮಗನ ಕರ್ಕೊಂಡು ಹೋಗೋದು, ಕೋಲ್ಡ್ ಆಗೋದು ಇದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮನೇಲಿದೆ. ನನಗೆ ಸ್ವಲ್ಪ ಹಾಗೆ ಕಿವಿನೂ ನೋವ್ತಾ ಇತ್ತು. ಸೊ ಅದಕ್ಕೆ ಬೇಡ, ಇನ್ನು ಮತ್ತೆ ಜಾಸ್ತಿ ಆಗುತ್ತೆ ಥಂಡಿಗೆ ಅಂತೇಳಿ ಅವ್ನು ಮನೇಲೇ ಇದ್ದಾರೆ. ಸೊ ಒಂದೇ, ಬಟ್ ಲಾಸ್ಟ್ 2 ವರ್ಷದಿಂದ ಇದಿರಲಿಲ್ಲ ಇಷ್ಟೊಂದು ಸ್ನೋ. ಈ ವರ್ಷ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಜಾಸ್ತಿ ಸ್ನೋ ಇರೋಂಗಿದೆ. ಏನಿವತ್ತು ಫುಲ್ ಕತ್ಲಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಮಧ್ಯರಾತ್ರಿ ಆಲ್ಮೋಸ್ಟ್ 3 ಗಂಟೆಯಿಂದ ಅಂತೂ ಕರೆಂಟೇ ಇಲ್ಲ. ಈಗಾಗಲೇ ಬೆಳಗ್ಗೆ 7:15 ಆಗ್ತಾ ಬಂತು. ರಾತ್ರಿ ಫುಲ್ಲು ಸ್ಟಾಮ್ ಥರ ಆಗಿ ಗಾಳಿ ಹೊಡೆದು ನಮ್ಮ ಸಿಟಿಲಿ ಫುಲ್ಲು ಕರೆಂಟ್ ಇಲ್ವಂತೆ. ಈಗ ಫೋನ್ ಮಾಡಿದ್ವಿ. ಸೊ ಕೆಳಗಡೆ ಹೋಗೋಕ್ಕಾಗಲ್ಲ, ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಸ್ಟವ್ ಹಚ್ಚೋಕ್ಕಾಗಲ್ಲ, ಅವನ್ ಇಲ್ಲ, ಏನೂ ಇಲ್ಲ. ಎಲ್ಲದೂ ಪೂರ್ತಿ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಅಂತೂ ಎಲ್ಲ ಡಿಪೆಂಡೆನ್ಸಿ 100% ಪೂರ್ತಿ ಇರೋದ್ರಿಂದ ಅಂತೂ ಇನ್ನು ಕರೆಂಟ್ ಬರೋವರೆಗೂ ನಾವು ಏನೂ ಮಾಡೋಕ್ಕಲ್ಲ. ಲಿಫ್ಟ್ಸ್ ಇರೋಲ್ಲ, ಕೆಳಗಡೆ ಇಳ್ದೋರು ಗರಾಜ್ದು ಕೀ ವರ್ಕ್ ಆಗೋಲ್ಲ. ಎಲ್ಲ ಪೂರ್ತಿ ಮನೆ ಒಳಗಡೆ ಅಡುಗೆಯಿಂದ ಮಾಡ್ಕೋಬೇಕು ಅಂದರೆ ಎಲ್ಲದಕ್ಕೂ ಎಲೆಕ್ಟ್ರಿಕ್ ತಗೋಬೇಕಿತ್ತು. ಹಾಗಾಗಿ ಏನೂ ಇಲ್ಲ. ಸೊ ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೋ ಅಂತ. ಫುಲ್ಲು ಸ್ನೋ ಸ್ಟಾಮ್ ಬೇರೆ ಎದ್ಬಿಟ್ಟಿದೆ. ಸಖತ್ ಗಾಳಿ. -17 ಫೀಲ್ಸ್ ಲೈಕ್ -17 -18 ಇದೆಯಂತೆ. ತುಂಬ ದಿವಸ ಆದಮೇಲೆ ಇಷ್ಟು ಚಳಿ, ಪೀಕ್ ಚಳಿ ಅನ್ನಿಸ್ತಾ ಇದೆ. ಸಖತ್ ಚಳಿ, ನಡ್ಕ ಆಗಿದೆ. ಮಧ್ಯರಾತ್ರಿಯಿಂದ ಪವರ್ ಇಲ್ಲ ಅಂದರೂ ನಮಗೇನು ಅಷ್ಟು ಅನ್ನಿಸ್ಲಿಲ್ಲ. ಯಾಕೆಂದರೆ ಏನೋ ನಮಗೂ ನಿದ್ದೆಗಣ್ಣಲ್ಲಿ ಅಷ್ಟು ಥಂಡಿ, ಯಾಕೋ ಚಳಿ ಆಗ್ತಿದೆ, ಹೊರಗಡೆ ಚಳಿ ಎಫೆಕ್ಟ್ ಇರೋದ್ರಿಂದ. ಸೊ ನಮಗೂ ಆಗ್ತಿದೆ ಅಂತ ಅನ್ನಿಸ್ತಿತ್ತು ಮಧ್ಯದಲ್ಲಿ. ಬಟ್ ಆದರೆ ಇಷ್ಟೊಂದು ಜನ ಪೊಲೀಸ್ ನೋಡಿ, ಒಂದೊಂದ್ಸಲ ಏನಾಗಿರುತ್ತೆ ಅಂದರೆ ಏನೋ ಒಂದು ಆ್ಯಕ್ಸಿಡೆಂಟ್ಸ್ ಅದು ಇದು ಏನಾರು ಆಗಿರುತ್ತೆ, ಅದಕ್ಕೆ ಇಷ್ಟೊಂದು ಜನ ಫೈರ್ನವರು ಪೊಲೀಸ್ನವರು ಬಂದಿದ್ದಾರೆ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಎದ್ದು ನೋಡಿದ್ರೆ ಸ್ಟಿಲ್ ಇನ್ನೂ ಅಷ್ಟೊಂದು ಜನ ಇದ್ದಾರೆ ಅಂತ ನೋಡಿದ್ವಿ. ನಮ್ಮಲ್ಲಿ ನೋಡಿದ್ರೆ ಪವರು ಇಲ್ಲ. ದೆನ್ ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಏನಾಗಿದೆ ಅಂತ ನೋಡಿದಾಗಲೇ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಆ ಬಿಲ್ಡಿಂಗಲ್ಲಿ ಫೈರ್ದು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಫೈರ್ ಪ್ರಾಬ್ಲಮ್ ಆಗಿ ಅಲ್ಲಿರೋ ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗಿದ್ದರಿಂದ ಇದು ಮೇಜರ್ ಪ್ರಾಬ್ಲಮ್ಮೇ ಆಗಿತ್ತು. ನಮಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಎಷ್ಟೊತ್ತು ಹೋಗುತ್ತೆ ಅಂತ. ಯಾಕೆಂದರೆ ಜನರಲಿ ಯಾವತ್ತೂ ಪವರ್ ಹೋಗಿದ್ದು ನಾವಂತೂ ನೋಡಿಲ್ಲ. 5 ವರ್ಷದಿಂದ ಒಂದು ಸಲ ಒಂದು ಅರ್ಧ ಗಂಟೆ ಹೋಗಿತ್ತು, ಅದು ಸಮ್ಮರಲ್ಲಿ, ಅದು ಸ್ಕಾರ್ಬ್ರೋಲಿದ್ದಾಗ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಚಳಿ ಆಗ್ತಿದೆಯಾ? ಏನು ಹೇಳು? ಚಳಿ ಹೇಳು, ಚಳಿ ಹೇಳು. ತಾಚಿ ಮಾಡ್ತೀಯಾ? ಚಳಿ ಆಗ್ತಿದ್ಯಾ? ಏನಾಗ್ತಿದೆ? ಹ್ಞೂ, ತಾಚಿ. ಸರಿ, ನಿನ್ಗೇನಾಗ್ತಿದೆ? ಚಳಿ. ಹ್ಞೂ, ಚಳಿ. ಕತ್ಲು ಚಳಿ 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 ಅಂತ ಹೇಳು. ಹೀಟರ್ ಇಲ್ಲ, ಏನಿಲ್ಲ, ಥಂಡಿ 2 3 ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲ್ಕೋಬೇಕಾಗಿದೆ ಅಲ್ವೇನಾ? ನಿನ್ನ ಹೆಸರೇನು? ನಿಮ್ಮ ಫ್ರೆಂಡ್ ಹೆಸರೇನು? ವಿಹಾನ್. ಹಾಂ, ಆಮೇಲೆ ಬೆಲ್ಲ. ಹಾಂ, ಬೆಲ್ಲ. ಆಮೇಲೆ ಜಾಕ್ಸನ್. ಆಮೇಲೆ ಜಾನ್ಸನ್. ಇವತ್ತು ನೀನು ಸ್ಕೂಲ್ಗೆ ಹೋಗಂಗಿಲ್ಲ. ನಂತರ ನಾವು ರಿಸೆಪ್ಷನಿಗೆ ಕಾಲ್ ಮಾಡಿ ನಾವೀಗ ಹೊರಗಡೆ ಹೋಗಬೇಕು ಅಂದರೆ ಹೇಗೆ ಅಂತ, ಎಲಿವೇಟರ್ಸ್ ಅಂತೂ ತೊಗೊಳಕ್ಕಾಗ್ತಿಲ್ವಲ್ಲ, ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾವು ಜನ್ರೇಟರ್ ಯೂಸ್ ಮಾಡ್ಕೊಂಡು ಒಂದು ಲಿಫ್ಟ್ ಕೊಟ್ಟಿದ್ದೀವಿ, ಹಾಗೆ ಕೆಲವು ಲೈಟ್ಸ್ಗಳು ಗರಾಜಲ್ಲಿ, ಕೆಲವು ಲೈಟ್ಸ್ಗಳು, ಯಾಕೆಂದರೆ ಫುಲ್ ಕತ್ಲಾಗುತ್ತೆ ಗರಾಜಲ್ಲಿ ಅಂತ ಹೇಳ್ಬಿಟ್ಟು, ಮತ್ತು ಫಾಬ್ ಇಲ್ದಲ್ಲೇ ಓಪನ್ ಡೈರೆಕ್ಟ್ ಮಾಡಿ ಇಟ್ಟಿದ್ದೀವಿ. ಹೋಗೋರು ಹೊರಗಡೆ ಹೋಗ್ಬೋದು.
ಬಟ್ ಆದರೆ ಪವರ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಸಂಜೆವರೆಗೂ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮೇಘನ ಮತ್ತು ಸಮರ್ಥನ ಡ್ರಾಪ್ ಮಾಡೋಣ ಅಂತ ಡಿಸೈಡ್ ಆದೆ. ಅದಕ್ಕೆ ಅವರಿಬ್ಬರನ್ನ ಡ್ರಾಪ್ ಮಾಡಿಬಿಟ್ಟು ಬರೋಕ್ಕೆ ಹೊರಡ್ತಾ ಇದ್ದೀವಿ. ಸೊ ಮನೆ ಚಳಿ ಆಗ್ತಿದೆ, ಸಮರ್ಥನ ಡ್ರಾಪ್ ಮಾಡಿ ಬಂದೆ. ಇನ್ನೂ ಸರಿ ಹೋಗಿಲ್ಲ, ಪವರ್ ಔಟೇ ಇರುಚ್ಚು. ಹೋಪ್ಫುಲಿ ಬೇಗ ಸರಿ ಹೋಗಲಿ. ಫುಲ್ಲು ಮನೆಯಲ್ಲಂತೂ ಥಂಡಿ ಆಗಿಬಿಟ್ಟಿದೆ. -26 ಇದೆ ಹೊರಗಡೆ. ಮನೇಲಿ ನಾನು ಬ್ಲ್ಯಾಂಕೆಟ್ ಎಲ್ಲ ಹೊತ್ಕೊಂಡು ಕೂತೀನಿ, ಯಾಕೆಂದರೆ ಚಳಿ ಇಷ್ಟೊಂದು ಹೊರಗಡೆ ಇರೋದ್ರಿಂದ ಅಂತೂ ಮನೇಲೂ ಸಖತ್ ಎಫೆಕ್ಟ್ ಇದ್ದೇ ಇದೆ. ಸಮರ್ಥನ ಡೇ ಕೇರ್ ಕಳಿಸಿದ್ದೀನಿ, ಮೇಘ ಆಫೀಸ್ಗೆ ಹೋಗಿದ್ದಾರೆ, ಯಾಕೆಂದರೆ ಮನೇಲಂತೂ ಸಖತ್ ಚಳಿ. ಸೊ ನಾನು ಇವತ್ತು ಆಫ್ ತೊಗೊಂಡಿದ್ದೀನಿ, ಯಾಕೆಂದರೆ ಇಂಟರ್ನೆಟ್ ಕೂಡ ಇಲ್ಲ, ಏನೂ ಇಲ್ಲ, ಕಂಪ್ಲೀಟ್ಲಿ ಒಂದು ಕಾಫಿನೂ ಇಲ್ಲ. ಹೊರಗಡೆ ಕಾಫಿ ಕುಡ್ಕೊಂಬಂದೆ. ತಿಂಡಿ ಮನೇಲಿ ಹೇಗೋ ಅರೇಂಜ್ ಆಗಿದೆ, ಸ್ವಲ್ಪ ಬ್ರೆಡ್ಡು ಅದು ಇದು ಫ್ರೂಟ್ಸ್ ಎಲ್ಲನೂ ಇದೆ, ಹಾಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇವಾಗ ಫೋನ್ ಮಾಡಿದೆ ರಿಸೆಪ್ಷನ್ಗೆ, ಅವ್ರು ಹೇಳ್ತಿದ್ದಾರೆ ಮೇ ಬಿ ಈವ್ನಿಂಗ್ ಬರ್ಬೋದು ಅಂತ. ಇಲ್ಲಿ ಎದುರುಗಡೆ ಇರೋ ಕಡೆ ಇನ್ನೊಂದು ಬ್ಲಾಕ್ನಲ್ಲಿ ಫೈರ್ ಇನ್ಸಿಡೆಂಟ್ ನಡೆದಿದೆ. ಅದರಿಂದ ಫುಲ್ಲು ನಮ್ದು 2-3 ಅಪಾರ್ಟ್ಮೆಂಟ್ ಎಲ್ಲರದು ಕೂಡ ಪವರ್ ಹೊರಟೋಗಿದೆ. ಲಾಸ್ಟ್ ನೈಟಿಂದ ಸ್ವಲ್ಪ ಕಷ್ಟ ಆಗಿತ್ತು, ಬಟ್ ಲಕ್ಕಿಲಿ ಏನಂದರೆ ಸಮರ್ಥನ್ ಡೇ ಕೇರ್ ಬಿಟ್ಟು ಬಂದರೆ ಅವನು ಅಲ್ಲಿ ಅಟ್ಲೀಸ್ಟ್ ಸೇಫ್ ಆಗಿರ್ತಾನೆ, ಆರಾಮಾಗಿರ್ತಾನೆ. ನಾನು ನೋಡ್ತಾ ಇದ್ದೀನಿ, ಇನ್ ಕೇಸ್ ಏನಾದ್ರು ಬರ್ದಲ್ಲ ಇದ್ದರೆ ಈಗ ಮತ್ತೆ ಮಧ್ಯಾಹ್ನ ಮೇಲೆ ಹೊರಗಡೆ ಹೋಗಿ ಮೇಘನ್ ಕರ್ಕೊಂಡು ಹಾಗೆ ನಿಧಾನಕ್ಕೆ ಸಮರ್ಥ ಕರ್ಕೊಂಬರೋದು. ದೆನ್ ಸ್ಟಿಲ್ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಅವಾಗ ಗ್ಯಾರಂಟಿ ಯೋಚನೆ ಮಾಡಬೇಕಾಗತ್ತೆ. ಫಸ್ಟ್ ಟೈಮ್ ಎಲ್ಲ ಮನೆ ಫುಲ್ಲು ಕತ್ಲು ಥರ ಆಗಿದೆ. ಹೋಪ್ಫುಲಿ ಆದಷ್ಟು ಬೇಗ ಸರಿ ಹೋಗಲಿ. ಈ ಬಿಲ್ಡಿಂಗಿಂದನೇ ನಮಗೆ ಇವತ್ತು ಕರೆಂಟ್ ಇಲ್ಲ, ಬಟ್ ಪಾಪ ಅವ್ರಿಗೂ ಇಲ್ಲ. ಅಲ್ಲಿರೋ ಬಿಲ್ಡಿಂಗಲ್ಲಿರೋರೆಲ್ಲರೂ ಎವ್ಯಾಕ್ಯುಯೇಟ್ ಮಾಡಿದ್ರು. ಸೊ ಹಾಗಾಗಿ ಆ ಬಿಲ್ಡಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಅವ್ರನ್ನೆಲ್ಲ ಎವ್ಯಾಕ್ಯುಯೇಷನ್ ಮಾಡಿದ್ರು. ನಮ್ಮದೇನು ಎವ್ಯಾಕ್ಯುಯೇಷನ್ ಅಂತ ಏನೋ ಮಾಡಿಲ್ಲ, ಬಟ್ ಸ್ಟಿಲ್ ನಮ್ಮ ಫ್ಲೋರಲ್ಲಿ ಸುಮಾರು ಜನ ಖಾಲಿಯಾಗಿದ್ದಾರೆ. ಯಾಕೆಂದರೆ ಥಂಡಿ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಮಾಲ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ 6 ವರ್ಷದಲ್ಲಿ ಪವರು ಅರ್ಧ ಗಂಟೆಗಿಂತ ಜಾಸ್ತಿ ಹೋಗಿರೋದು ನೋಡಿರೋದು. ಕೆಲವು ಸಲ ಅಂತೂ ಬ್ಲಿಂಕ್ ಆಗೋದಷ್ಟೇ. ಎಲ್ಲದು ಎಲೆಕ್ಟ್ರಿಕಲ್ಲು ಅಪ್ಲೈನ್ಸಸ್ಸೇ ಆಗಿರೋದ್ರಿಂದ ಅಂತೂ ಸಖತ್ ಕಷ್ಟ ಆಗಿಬಿಡುತ್ತೆ. ಎಸ್ಪೆಷಲಿ ಬೇರೆದು ಎಲ್ಲದೂ ಅಡ್ಜಸ್ಟ್ ಮಾಡ್ಕೋಬೋದು, ಒಂದೇ ಒಂದು ಮೇಯ್ನು ಹೀಟರ್ಸು. ಅದೇ ಸಮ್ಮರಲ್ಲಿ ಆಗಿದ್ದರೆ ಹೋಗ್ಲಿ ಬಿಡಪ್ಪ, ಆರಾಮಾಗಿ ಹೆಂಗೆ ಬೇಕಾ ಇರ್ಬೋದು ಅನ್ಬೋದಿತ್ತು. 10 ಗಂಟೆವರೆಗೂ ಬೆಳಕಿರೋದು. ಸೊ ಆಲ್ಮೋಸ್ಟ್ 3-4ಕ್ಕೆ ಕತ್ಲಾಗೋಗುತ್ತೆ. ನೋಡೋದು ಏನು ಮಾಡೋದು ಅಂತ ಒಂದು ತೋಚ್ತಾ ಇಲ್ಲ. ಏನಾದ್ರು ಬರ್ದಲ್ಲೇ ಇವತ್ತು ಓವರ್ ನೈಟ್ ಬೇರೆ ಕಡೆ ಸ್ಟೇ ಮಾಡಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ. ಯಾಕೆಂದರೆ ಈ ಚಳಿಲಂತೂ ಗ್ಯಾರಂಟಿ ಮಲ್ಕೊಳಕ್ಕಂತೂ ಆಗಲ್ಲ. ನಾನಂತೂ ಸೋಫಾ ಮೇಲೆ ಬ್ಲ್ಯಾಂಕೆಟ್ ಹೊದ್ಕೊಂಡು ಕೂತಿದ್ದೀನಿ. ಇನ್ನೂ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಇನ್ನೂ ಕರೆಂಟ್ ಬೇರೆ ಬಂದಿಲ್ಲ. ಸೊ ಮಧ್ಯಾಹ್ನ 2:30 ಮೇಲೆ ಮೇಘನ್ನ ಪಿಕ್ ಮಾಡಿ ಹಾಗೆ ಸಮರ್ಥನ ಪಿಕ್ ಮಾಡ್ಕೊಂಬರೋಣ ಅಂತ ಹೊಡ್ತಾ ಇದ್ದೀನಿ ಈಗ. ಯಾಕೆಂದರೆ ಮನೇಲಿ ಹೇಗಿದ್ರು ಚಳಿ ಇದೆ ಅಂತ. ಬೆಳಗ್ಗಿಂದ ರಾತ್ರಿವರೆಗೂ ಇವತ್ತು ಕರೆಂಟೇ ಇಲ್ಲ. ಸಮರ್ಥ ನಂಗೂ ಹಿಂಗೆ ಇವಾಗ ಬೆಳಗ್ಗೆಯಿಂದ ಡೇಕೇರಲ್ಲೇ ಬಿಟ್ಟಿದ್ದೆ, ಅಟ್ಲೀಸ್ಟ್ ಅಲ್ಲಿ ಅವ್ನಿಗೆ ಬೆಚ್ಚಗಿರ್ತಾನೆ ಅಂತ. ಸಮರ್ಥ ಮನೇಲಿ ಕರೆಂಟ್ ಇಲ್ಲ, ಓಡೋಗ್ಬಿಡತ್ತಡಿ. ಈಗ ಬರ್ದಲ್ಲೇ ಇದ್ರೆ ನಾವು ಎಲ್ಲರೂ ಬೇರೆ ಕಡೆ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನೋಡು ಫುಲ್ ಕತ್ಲು. ಫಸ್ಟ್ ಟೈಮ್ ಕತ್ಲು ಅಂತ ಹಾಡಿಲ್ಲ. ಸೊ ಗಾರ್ಬೇಜ್ ಶೂಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಹೋ ಫುಲ್ಲು ಕತ್ಲು. ಥಂಡಿ. ಸಮರ್ಥ ಕತ್ಲು ಕಣ, ಮನೇಲಿ ಲೈಟ್ ಇಲ್ಲ, ಏನ್ ಮಾಡೋದೀಗ? ಸಮರ್ಥ ಕತ್ಲು, ಮನೇಲಿ ಏನು ಮಾಡ್ತೀಯಾ? ಹೈಫೈ ಮಾಡ್ತೀಯಾ? ಶೂ ಬಿಚ್ಚು, ಬೇಗ ಕೂತ್ಕೋ. ಸಿಟ್ ಡೌನ್. ಸಿಟ್ ಡೌನ್. ಶೂ ಬಿಚ್ಚು ಬೇಗ. ಹಾಂ ಕೂತ್ಕೋ. ಶೂ ಬಿಚ್ಚು. ಆಯ್ತು ಕಂದ, ಥ್ಯಾಂಕ್ ಯು ಫಾರ್ ಯುವರ್ ಸ್ಮೈಲು. ತೆಗಿ ಶೂ ಬಿಚ್ಚು. ಹೆಂಗೆ ಬಿಚ್ಚು? ಹಾಂ ನಾನು ಸಿಟ್ಟಿಲ್ಲ, ನೀನು ಫಸ್ಟ್ ತೆಗಿ ಶೂ ಬಿಚ್ಚು. ನೀ ಹೆಂಗೆ ಶೂ ಬಿಚ್ತೀಯಾ? ಫಸ್ಟ್ ಶೂ ಬಿಚ್ಚಿದ್ರೆ ಸಾಕ್ಸ್ ಬಿಚ್ಬೋದು.
ನೋ ಹೈ ಫೈ, ನೋ ಟಾಪು, ನೋ ಟಾಪು, ನೋ ಹೈ ಫೈ. ಹಾಂ, ಎಲ್ಲ ಕಡೆ ಕರೆಂಟ್ ಇದೆ, ನಮಗೆ ಮಾತ್ರ ಹೋಗಿದೆ. ಎದುರುಗಡೆ ಎರಡು ಈ ಅಪಾರ್ಟ್ಮೆಂಟಲ್ಲಿ ನಮಗೆ ಇಲ್ಲ. ಇಂಡಿಯಾದಲ್ಲಿ ಇದ್ದಾಗ ನಮಗೆ ಕರೆಂಟ್ ಹೋದಾಗ ಪಕ್ಕದ ಮನೆ ಏರಿಯಾದಲ್ಲಿ ಇರೋದು ಎಷ್ಟೋ ಸಲ ಆ ಥರ ನೋಡ್ತಿದ್ದೆ. ಇಲ್ಲೂ ಇವತ್ತು ಹಂಗೆ ಆಗಿದೆ. ಚಳಿ ಆಗ್ತಿದ್ಯಾ? ಚಳಿ ಬಟ್ಟೆ ಹಾಕೊಂಡೇ ಇರಬೇಕು, ಚಳಿ. ಎಲ್ಲಿ ನೀನು ನ್ಯೂಸ್ ಪೇಪರು? ಸಮರ್ಥ, ಚೀಸ್ ಬೇಕಾ? ಏನು ಬೇಕು? ಚೀಸ್. ಬಿಸ್ಕೆಟ್? ಬಿಸ್ಕೆಟ್ ಬೇಡ. ಏನು ಬೇಕು? ಏನಂತ? ಆರೆಂಜ್. ಬನಾನಾ? ನಾನು ಬೇಡವಾ? ಬೇಡವಾ? ಆರೆಂಜಾ? ಆರೆಂಜ್ ಇದೆ, ತಗೋ. ಇನ್ನೇನು ಬೇಕಾ? ಕತ್ಲಲ್ಲಿ ಇರೋದು ಇವತ್ತು ಓಕೆನಾ ನಿಂಗೆ? ಹ್ಞೂ, ಕತ್ಲಲ್ಲಿ ಇರೋಣ ಇವತ್ತು. ಪರವಾಗಿಲ್ವಾ ನಿಂಗೆ? ಟಿವಿ ಬರುತ್ತಾ? ಅಲೆಕ್ಸಾ ಎಲ್ಲಿ? ಬೇಬಿ ಶಾರ್ಕ್ ಬರಲ್ಲ ಅಲೆಕ್ಸಾ ಅಲ್ಲಿ, ಕರೆಂಟ್ ಇಲ್ಲ. ಏನಂತ ಹೇಳ್ತೀಯ ಅಲೆಕ್ಸಾಗೆ? ಬೇಬಿ ಶಾರ್ಕ್ ಆದ್ಮೇಲೆ ಆಮೇಲೆ ಇಯಲು ಸಮರ್ಥ ಅಡ್ವರ್ಟೈಸ್ ಬಂದು ಏನು ಮಾಡ್ತೀಯಾ? ಸ್ಕಿಪ್ ಮಾಡ್ತೀಯ. ವೆರಿ ಗುಡ್. ಹಾಂ, ಅದೇನದು ಎರಡು ಯಾರ್ದು? ನಿಂದ ನಂದ? ಸಮರ್ಥಂದ. ವಿಹಾನ್ ಮನೆಗೆ ಹೋದ. ಕರೆಂಟ್ ಅಂತೂ ಇಲ್ಲ. ಇಬ್ರು 3 ಜನ ಆಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 3 ಅವರ್ಸಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಬರೋವರೆಗೂ ಬಂದಮೇಲೆ ಗ್ಯಾರಂಟಿ. ಅದಕ್ಕೆ ಏನೇನು ಬೇಕೋ ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊತಾ ಇದ್ದೀವಿ. ಇಲ್ಲಾಂದರೆ ಹೊರಗಡೆ ಹೋಗ್ಬಿಟ್ಟು ಇವತ್ತು ಬೇರೆ ಕಡೆ ಎಲ್ಲರೂ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾಳೆ ಬಂದು ನಾವು ನೋಡಬೇಕು ಏನಾಗುತ್ತೆ ಅಂತ. ಹೋಪ್ಫುಲಿ ಬೇಗ ಎಲ್ಲ ಸರಿ ಹೋಗಲಿ. ಥಂಡಿ ಇದೆ ಸ್ವಲ್ಪ, ಹೊರಗಡೆಯಿಂದ ಬಂದಿರೋದ್ರಿಂದ ಹೀಟರಲ್ಲಿ ಇದ್ದಿದ್ದರಿಂದ ಅಷ್ಟು ಸಡನ್ನಾಗಿ ಅನ್ನಿಸ್ತಿಲ್ಲ. ಬಟ್ 1 ಗಂಟೆ 2 ಗಂಟೆ ಆದಮೇಲೆ ಸಖತ್ ಚಳಿ ಅನಿಸುತ್ತೆ. ಅದು ಶ್ಯಾಡೋ ಕಂದ, ಏನೂ ಇಲ್ಲ ಅದು ಶ್ಯಾಡೋ. ಯಾರು ಬೇರೆಯವ್ರಲ್ಲ, ಅದು ಶ್ಯಾಡೋ. ಏನದು ಹೇಳು? ನಮ್ದೇ ಅದು, ನಾವೇ ಅದು ಶ್ಯಾಡೋ. ಏನಿಲ್ಲ, ಹೆದರ್ಕೋಬೇಡ. ಎಲ್ಲಿ ಚೀಸ್ ಎಲ್ಲಿ? ಹೇ, ಹೆದರ್ಕೋಬೇಡ, ಏನಿಲ್ಲ. ತಿನ್ಬಿಡು ಚೀಸು. ಹೊರಗಡೆ ಹೋಗೋಣ, ಕರೆಂಟ್ ಬಂದ್ಮೇಲೆ ಬರೋಣ. ಮಾಡ್ಕೋ ಚೀಸ್, ಮಾಡ್ಕೋ. ಅಷ್ಟು ದೊಡ್ಡ ಪೀಸ್ ಕೊಟ್ಟಿದ್ಯಾ ಅವ್ನು ನಮಗೆ? ಅಷ್ಟು ದೊಡ್ಡ ಪೀಸ್ ಹೊಟ್ಕೆ ತಿನ್ನಲ್ಲ. ಮಿಲ್ಕ್ ಬೇಕಾ? ಮಿಲ್ಕ್ ಅಲ್ಲ ಇದು, ಎಳ್ನೀರು ಬೇಕಾ? ಏನದು ಲೈಟ್ ಏನು ಮಾಡ್ತಿದ್ಯಾ? ಹಿಂಗೆ ಮಾತಾಡೋದು ಅದು ಇಟ್ಕೊಂಡು ಫೋನಲ್ಲಿ? ಹಂಗ ವಿಡಿಯೋ ಮಾಡೋದು? ಗುಡ್ ಜಾಬ್. ಹೆಂಗೆ ಹೇಳು? ಹಲೋ, ಎಲ್ರಿಗೂ ಹಾಯ್ ಅಂತ ಹೇಳ್ದ್ಯಾ? ಅಲ್ಲಿಟ್ಬಿಡೋದು. ಎಳ್ನೀರು ಕುಡಿಸ್ತೀನಿ. ಎಳ್ನೀರು ಕುಡಿಸ್ಲಾ? ಸೊ ಎಳ್ನೀರು ಎಲ್ಲಿ? ಹಂಗಲ್ಲ, ವೈಫೈ ಬೇಕಾ? ಇನ್ನೊಂಚೂರು ಎಳ್ನೀರು? ಕಾಸ್ಕೋ ಎಳ್ನೀರು ಇಂಡಿಯಾದಲ್ಲಿ ಸಿಗೋ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು. ಸಮರ್ಥ, ಚಳಿ ಆಗ್ತಾ ಇದೆಯಾ? ನುಂಗ್ಬಿಡು. ಸಾಕಾ ಬೇಕಾ? ತೆಗ್ದಿಡ್ಲಾ? ಹ್ಞೂ, ಮತ್ತೆ 3 ಅಂದ್ರೆ ಹಂಗೆ ಮಾಡಿದ್ರೆ ಬರಲ್ಲ. ಮಾಡು.
ಹೇಗಿದ್ರಂತೂ ಕರೆಂಟ್ ಅಂತೂ ಇರಲಿಲ್ಲ. ಟೈಮ್ ಪಾಸ್ ಮಾಡೋಕ್ಕೆ ಏನೂ ತೋಚ್ತಾ ಇರಲಿಲ್ಲ. ಮನೆಯಲ್ಲೂ ಥಂಡಿ ಇತ್ತು. ಸರಿ ಹೊರಗಡೆ ಹೋಗ್ಬಿಟ್ಟು ಕ್ರಿಸ್ಮಸ್ ಲೈಟ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಎಲ್ಲ ನಮ್ಮ ಮನೆ ಹತ್ರನೇ ಇರೋ 1 ಕಿಲೋಮೀಟ್ರ್ ಹತ್ರ ಇರೋ ಇಲ್ಲೇ ಸಬ್ ಸ್ಟೇಷನ್ ಹತ್ರ ಹೋಗಿದ್ವಿ. ಅಲ್ಲೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಓಡಾಡ್ಕೊಂಡು ಅಲ್ಲಿ ಇನ್ನೆಷ್ಟೊತ್ತಿರೋಕ್ಕಾಗತ್ತೆ, ಥಂಡಿ ಆಗಿತ್ತು ಆಲ್ರೆಡಿ. ಸೊ ಬೇಗ ವಾಪಸ್ ಬರೋಣ ಅಂತೇಳ್ಬಿಟ್ಟು ಕಾರಲ್ಲೇ ಹೋಗಿದ್ವಿ. ಅಲ್ಲಿ ಅಟ್ಲೀಸ್ಟ್ ಕಾರಲ್ಲಿ ಸ್ವಲ್ಪ ಹೀಟರ್ ಇರುತ್ತೆ ಅಂತ ಒಂದು ಉದ್ದೇಶದಿಂದ ಕಾರಲ್ಲಿ ಹೋಗ್ಬಿಟ್ಟು ಅಲ್ಲೊಂದು 5-10 ಮಿನಿಟ್ಸ್ ನೋಡ್ಕೊಂಡ್ವಿ. ಅಷ್ಟೊತ್ತು ನೋಡ್ತಿರ್ಬೇಕಾದ್ರೆ ನಮಗೆ ಇಮೇಲ್ ಚೆಕ್ ಮಾಡ್ತಿದ್ದೆ ರೆಗ್ಯುಲರ್ ಬೇಸಿಸಲ್ಲಿ. ಸೊ ಪವರ್ ರಿಸ್ಟೋರ್ ಆಗಿದೆ ಅಂತ ಗೊತ್ತಾಯಿತು. ಸೊ ಲಕ್ಕಿಲಿ ಪವರ್ ರಿಸ್ಟೋರ್ ಆಗಿದೆ ಅಂತ ಗೊತ್ತಾಗ್ತಿರೋ ಹಾಗೇ ನಡಿಯಪ್ಪ ಏನೂ ಬೇಡ ಸಾಕು ವಾಪಸ್ ಮನೆಗೆ ಹೋಗ್ಬಿಡೋಣ ಅನ್ನೋಷ್ಟು ಸಾಕಾಗಿತ್ತು. ಸೊ ಅದಕ್ಕೆ ತಕ್ಷಣ ನಾವು ವಾಪಸ್ಸು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಲಕ್ಕಿಲಿ ಬಂತಪ್ಪ, ಸಾಕಾಯಿತು ನನಗೆ. ಫೈನಲಿ ಮನೇಲಿ ಬೆಳಕಾಯಿತು. ಸಂಜೆ 6:30 ಕರೆಂಟ್ ಬಂತಲ್ಲೇನೋ. ಸಂಡೆ ಇತ್ತು, ಈಗೆಲ್ಲ ಮತ್ತೆ ನಾರ್ಮಲೈಸ್ ಆಗ್ತಾ ಇದೆ ಒಂದು ಅರ್ಧ ಗಂಟೆಯಿಂದ. ಕತ್ಲು ಸರಿ ಆಯ್ತು. ಕತ್ಲು ಹೆಂಗಿತ್ತು ಕತ್ಲು? ನೆರಳು ಅವಾಗ್ಲಿಂದ ಹೆಂಗ್ ಬರ್ತಾ ಇದೆ ಬೆಳಕು? ನಿಂದೆಲ್ಲಿ ನೆರಳು? ಹಾಂ ನೋಡಿದೆ. ಹಾಂ ಪಾಪು ಯಾರದು? ನಿನ್ನ ಹೆಸರೇನು? ಹಾಂ ಸಮತ್. ನಿನ್ನ ಫ್ರೆಂಡ್ ಹೆಸರು? ವಿಹಾನ್. ಹೆಂಗೆ ಹೇಳ್ತೀಯ? ಜಾಕ್ಸನಾ? ಜಾನ್ಸನ್. ಬೆಲ್ಲ. ಹ್ಞೂ ಕಾರ್. ಅದು ಕಾರ್ ಅಲ್ಲ, ಅದು JCB ಕಾರ್. ಇಲ್ಲಿದೆಯಾ? ಟ್ರಕ್ ಇದು. ಇಲ್ಲಿ ಟ್ರಕ್ಕು, ಇಲ್ಲಿ JCB. ನಿಮ್ಮ ಫ್ರೆಂಡ್ ಹೆಸರೇನು? ನಿನ್ನ ಫ್ರೆಂಡ್ ಹೆಸರು ಸಮರ್ಥ ಅಲ್ಲ, ನಿನ್ನ ಹೆಸರು ಸಮರ್ಥ. ಹಾಂ. ಸೊ ಎಷ್ಟು ಚಳಿಲಿದ್ವಿ ಅಂತ ಬಿಸಿಯಾಗಿ ಪಕೋಡ ಮಾಡ್ಕೊಂಡಿದ್ವಿ. ಯಾಕೆಂದರೆ ಒಂದು ಚಳಿಗೆ ಏನು ತಿಂದರೂ ಸರಿಯಾಗಲ್ಲ. ಸ್ವಲ್ಪ ಎಣ್ಣೆ ಫುಡ್ ತಿಂದರೆ ಸ್ವಲ್ಪ ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ. ಸೊ ಫೈನಲಿ 17 ಗಂಟೆ ಟೈಮ್ ಪವರ್ ಇಲ್ದಲೆ ಕೆನಡಾದಲ್ಲಿ ನಾವು ಸಿಟಿ ಸೆಂಟ್ರಲ್ಲೇ ಕಳೆದ್ವಿ. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ನಿಮಗೂ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾವು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.